ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಬಂದು ವಸಂತ ಪಂಚಮಿ. ಈ ವಸಂತ ಪಂಚಮಿ ಯಾವಾಗ ಬರುತ್ತೆ, ಯಾವಾಗ ಆಚರಣೆ ಮಾಡಬೇಕು, ಯಾರೆಲ್ಲ ಆಚರಣೆ ಮಾಡ್ತಾರೆ, ಆ ದಿನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಸಂತ ಪಂಚಮಿಯ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮಗೆ ನಾನು ಯಾವುದೇ ವೀಡಿಯೋಗಳನ್ನ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ಏನು ಮಹಾಕುಂಭಮೇಳ, ನಮ್ಮ ಧಾರ್ಮಿಕ ಯಾತ್ರೆ ಅಂತ ಏನು ಹೇಳ್ತೀವೋ, ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಕ್ಕೊಮ್ಮೆ ನಡೀತಾ ಇದೆ. ಅದರಲ್ಲಿ ಕೆಲವೊಂದು ಸ್ನಾನ ಅಂದರೆ ಕೆಲವೊಂದು ದಿನ ಸ್ನಾನ ಮಾಡಿದರೆ, ಪವಿತ್ರ ಸ್ನಾನ ಮಾಡಿದರೆ ಒಳ್ಳೆಯದಾಗುತ್ತೆ. ನಮ್ಮ ಏನು ದೋಷಗಳಿರ್ಬೋದು, ಪಾಪಕರ್ಮಗಳಿವೆ, ಎಲ್ಲವೂ ಕೂಡ ಹೋಗುತ್ತೆ ಅನ್ನೋದನ್ನು ನಮ್ಮ ಧಾರ್ಮಿಕದ ನಂಬಿಕೆ. ಅದು ಕೂಡ ನಿಜ ಕೂಡ ಹೌದು. ಅದೇ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಈ ಮಹಾಕುಂಭಮೇಳದಲ್ಲಿ ವಸಂತ ಪಂಚಮಿಯ ದಿನ ಕೂಡ ನಾವು ಪವಿತ್ರ ಸ್ನಾನ, ಗಂಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದರಿಂದ ನಮ್ಮ ಎಲ್ಲ ತೊಂದರೆಗಳು, ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆದಷ್ಟು ಪಾಪಕರ್ಮಗಳು, ಪಿತೃದೋಷಗಳು ಏನೇ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಆಗಿದೆ. ಈ ವಸಂತ ಪಂಚಮಿ ಅಂದರೆ ಇದನ್ನು ಫೆಬ್ರವರಿ 2ನೇ ತಾರೀಕು ಆಚರಣೆ ಮಾಡಲಾಗುತ್ತದೆ. ಶಿಕ್ಷಣ ಮತ್ತು ಜ್ಞಾನದ ದೇವತೆಯಾಗಿರುವಂತಹ ನಮ್ಮ ಸರಸ್ವತಿ ದೇವಿ, ನಾವು ಯಾವಾಗಲೂ ದೇವರನ್ನು ಪೂಜೆ ಮಾಡ್ತೀವಿ. ನಮಗೇನು ನಮ್ಮ ಮಕ್ಕಳಲ್ಲಿ ವಿದ್ಯೆ ಕೊರತೆ ಇದ್ದರೆ ನಾವು ಸರಸ್ವತಿ ದೇವರನ್ನು ಪೂಜೆ ಮಾಡ್ತೀವಿ. ಸರಸ್ವತಿ ದೇವರು ಜ್ಞಾನದ ದೇವತೆಯವರು, ಅವರನ್ನು ನಾವು ಪ್ರತಿದಿನ ಪೂಜೆ ಮಾಡಬೇಕು. ನಾವು ಪ್ರತಿದಿನ ಕೂಡ ಮಕ್ಕಳಿಗೆ ದೇವರ ಪೂಜೆಯನ್ನು ಹೇಳ್ಕೊಡ್ಬೇಕು. ಕೆಲವು ಮನೆಗಳಲ್ಲಿ ಪೂಜೆನೇ ಮಾಡೋದಿಲ್ಲ, ಮಕ್ಕಳಿಗೆ ಹೇಳ್ಕೊಡೋದಿಲ್ಲ. ವೀಕ್ಲಿ ಅವರು ಸ್ಕೂಲಿಗೆ ಹೋಗ್ತಾರೆ, ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಡೋದಲ್ಲ. ವೀಕ್ಲಿ 2 ಟೈಮ್ಸ್ ಆದರೂ ಕೂಡ ಅವ್ರನ್ನೇ ಕೂರಿಸಿ ಸಂಜೆ ಟೈಮಲ್ಲಿ ಮಾಡಿಸ್ಬೇಕು. ಬೆಳಗ್ಗೆ ಸ್ಕೂಲ್ಗೆ ಹೋಗೋದ್ರಿಂದ, ಕಾಲೇಜಿಗೆ ಹೋಗೋದ್ರಿಂದ ಮಕ್ಕಳು ಸಂಜೆ ಟೈಮಲ್ಲಿ ಮಕ್ಕಳಿಗೆ ಕೂರಿಸಿ ಪೂಜೆಯನ್ನು ಮಾಡಿಸ್ಬೇಕು. ವೀಕ್ಲಿ 2 ಟೈಮ್ಸ್ ಅವರೇ ಪೂಜೆ ಮಾಡಬೇಕು. ಅವರೇ ದೀಪವನ್ನು ಬೆಳಗಿಸೋದು ಹೇಗೆ, ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ಲ ಪೂಜೆ, ಹೂ ಮುಡಿಸೋದು ಹೇಗೆ, ಎಲ್ಲದನ್ನು ಕೂಡ ಮಕ್ಕಳಿಗೆ ಕಲಿಸಬೇಕು. ನಾವು ಇವಾಗ ಕಲಿಸಿದ್ರೇ ಮುಂದೆ ಮಕ್ಕಳು ಅದನ್ನು ನಮ್ಮ ಮುಂದಿನ ಪೀಳಿಗೆ ಇದ್ದರೂ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ. ದಿನ ಬೆಳಿಗ್ಗೆ ಎದ್ದು ಕೂಡಲೇ ಮಕ್ಕಳಿಗೆ ದೇವರು ಸ್ನಾನ ಮಾಡಿ ಕೈಕಾಲು ಮುಖ ತೊಳೆದು, ಏನಾರೆ ಒಟ್ಟು ಕೈಕಾಲು ಮುಖ ತೊಳೆದು ಸ್ನಾನ ಮಾಡೋರು ಸ್ನಾನ ಮಾಡಿ ದೇವರ ಮನೆಯಲ್ಲಿ ಎದ್ದು ಕೈ ಮುಗಿಬೇಕು. ಒಂದು ಊದಿನ ಕಡ್ಡಿನಾರು ಲಾಸ್ಟಿಗೆ ಹಚ್ಚಬೇಕು. ದೀಪ ಹಚ್ಚೋಕ್ಕೆ ಆಗಿಲ್ಲ, ಮನೆ ಇನ್ನೂ ಕ್ಲೀನ್ ಮಾಡಿರಲ್ಲ ಲೇಡೀಸ್, ಮಕ್ಕಳು ಇದ್ದವ್ರ ಮನೇಲಿ ಬೆಳಗ್ಗೆನೇ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಒಬ್ಬೊಬ್ಬರ ಮನೇಲಿ, ಎಲ್ಲರ ಮನೇಲೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರ ಮನೇಲಿ ಆಗುತ್ತೆ, ಕೆಲವ್ರ ಮನೇಲಿ ಆಗೋಲ್ಲ. ಅಂಥವಾಗ ಇದ್ದಾಗ ದೇವ್ರ ಮನೆ ಸಪ್ರೇಟಾಗಿದ್ದಾಗ ಏನು ಮಾಡಬೇಕು, ದೇವ್ರ ಮಕ್ಕಳ ಕೈಯಲ್ಲಿ ಊದಿನ ಕಡ್ಡಿನಾರೆ ಹಚ್ಚಿಸ್ಬೇಕು. ಅದನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಮಕ್ಕಳು ಬೆಳಗ್ಗೆ ಎದ್ದು 2 ಊದಿನ ಕಡ್ಡಿ ಹಚ್ಚಿ ದೇವರಿಗೆ ಕೈ ಮುಗಿದು ಸ್ಕೂಲ್ಗೋ ಅಥವಾ ಕಾಲೇಜಿಗೋ ಹೋಗಬೇಕು. ಮತ್ತು ಹೊರಗಡೆ ಡ್ಯೂಟಿಗೆ ಹೋಗೋರಾದ್ರೂ ಅಷ್ಟೇ, ಎಷ್ಟು ಕಲಿತ್ರೂ ನಮಗೆ ಮುಗಿಯಲ್ಲ. ಸರಸ್ವತಿ ದೇವರು ಎಲ್ಲರಿಗೂ ಜೀವನ ಪೂರ್ತಿ ಕಲಿತ್ರೂ ಮುಗಿಯದಾದಷ್ಟು ವಿದ್ಯೆಗಳು ಇದೆ ನಮಗೆ ಲೈಫಲ್ಲಿ. ಆದಷ್ಟು ಎಲ್ಲರೂ ಬೆಳಗ್ಗೆ ಪೂಜೆ ಮಾಡಿ, ಅದೇ ರೀತಿ ಸಂಜೆ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಈ ವಸಂತ ಪಂಚಮಿ ಏನು ಬಂದಿದೆ, ಅದು ಬಂದು ಫೆಬ್ರವರಿ ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಇದು ಬರುತ್ತೆ. ಈ ಬಾರಿ ವಸಂತ ಪಂಚಮಿ 2025 ಫೆಬ್ರವರಿ ಭಾನುವಾರ ಬಂದಿದೆ. ಇದು ಯಾವ ದೇವರಂದರೆ ಸರಸ್ವತಿ ದೇವರು. ನಮಗೆ ಜ್ಞಾನಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಸರಸ್ವತಿ ದೇವರನ್ನು ನಾವು ಪೂಜಿಸ್ತೀವಿ. ಅದಲ್ಲದೆ ವಸಂತ ಪಂಚಮಿ ಬೆಳಿಗ್ಗೆ 9ರಿಂದ 2ನೇ ತಾರೀಕು 9ರಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ, ಆ ಥರ 12:35 ಒಳಗಡೆ ಪೂಜೆ ಮಾಡಬೇಕು ಯಾವಾಗಲೂ. ಇದು ಫೆಬ್ರವರಿ 2ನೇ ತಾರೀಕು 9:14ಕ್ಕೆ ಪ್ರಾರಂಭವಾಗುತ್ತೆ. ಫೆಬ್ರವರಿ 3 6:52ಕ್ಕೆ ಇದು ಅಂದರೆ ಕೊನೆಗೊಳ್ಳುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಫೆಬ್ರವರಿ 2ನೇ ತಾರೀಕು ಬೆಳಿಗ್ಗೆ 9:14ಕ್ಕೆ ಸ್ಟಾರ್ಟ್ ಆಗಿ ಫೆಬ್ರವರಿ 3ನೇ ತಾರೀಕು ಬೆಳಿಗ್ಗೆ 6:52ರವರೆಗೆ ಕೂಡ ಇದು ಇರುತ್ತೆ. ವಸಂತ ಪಂಚಮಿ ದಿನ ಏನೇನು ಮಾಡಬೇಕು ಅಂದರೆ, ವಸಂತ ಪಂಚಮಿ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಮಾಡೋದಾದರೂ, ಇವಾಗ ಮದುವೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಏನೇ ಇದ್ದರೂ ಕೂಡ ಈ ದಿನ ಯಾರು ನಾವು ಇವಾಗ ಏನೇ ಪೂಜೆ ಮಾಡಿದ್ರು ಭಟ್ರನ್ನೆಲ್ಲ ಕೇಳಿಸಿ
ಮಾಡ್ತೀವಿ. ಬ್ರಾಹ್ಮಣರನ್ನ ಕೇಳಿ ಏನು ಟೈಮಿಂಗ್ಸ್ ಎಲ್ಲ ಕೇಳಿ ಮಾಡ್ತೀವಿ. ಈ ದಿನ ಏನು ತೊಂದರೆ ಇಲ್ಲ. ಈ ದಿನ ಕೇಳ್ದೇ ನಾವು ಎಲ್ಲ ಒಳ್ಳೆ ಕಾರ್ಯಗಳನ್ನು, ಒಳ್ಳೆ ಕೆಲಸಗಳನ್ನು ಹೋಗೋರು ಇರ್ಬೋದು, ಗೃಹ ಪ್ರವೇಶ ಮಾಡೋರು ಇರ್ಬೋದು, ಒಳ್ಳೆ ಕಾರ್ಯಗಳನ್ನು ಇವಾಗ ಯಾವುದೋ ಒಂದು ಪೂಜೆ ಇಟ್ಕೊಂಡಿರ್ತೀರ, ಯಾವುದೇ ಮಾಡ್ಬೋದಾದರೂ ಈ ದಿನ ಸ್ಟಾರ್ಟ್ ಮಾಡ್ಬೋದು. ಯಾವ ತೊಂದರೆನೂ ಇಲ್ಲ. ಪಂಚಾಂಗಗಳನ್ನೆಲ್ಲ ನೋಡೋ ಅಗತ್ಯವೇ ಇಲ್ಲ ಅಂತ ಹೇಳ್ತಾರೆ. ವಸಂತ ಪಂಚಮಿ ದಿನ ಮಕ್ಕಳು ಯಾರೇ ಮನೇಲಿ ಹಿಂದೆ ಉಳಿದಿದ್ದರೆ, ಅಂದರೆ ಚೆನ್ನಾಗಿ ಓದ್ತಾ ಇರಲ್ಲ, ಆ ಥರ ಎಲ್ಲ ಏನಾರಿದ್ದರೆ, ಶಿಕ್ಷಣದಲ್ಲಿ ತೊಂದರೆ ಎಲ್ಲ, ಅಂದರೆ ಮಕ್ಳಿಗೆ ಬರ್ತಾ ಇರಲ್ಲ, ಓದೋಕ್ಕೆ ಬರ್ತಾರಲ್ಲ ಅಂಥವ್ರ ಮನೇಲಿ ಈ ಪೂಜೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದಾಗತ್ತೆ. ಅದೇ ರೀತಿ ದೇವರಿಗೆ ಬಿಳಿ ಹೂಗಳು ಇದನ್ನೇ ಅರ್ಪಿಸಬೇಕು. ಇದನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ದೀಪಗಳನ್ನು ಬೆಳಗಿಸೋದ್ರಿಂದ ವಸಂತ ಪಂಚಮಿಯ ದಿನ ನಾವು ಎಲ್ಲ ರೀತಿಯ ಒಳ್ಳೆಯದು ಕೂಡ ಆಗುತ್ತೆ. ಸರಸ್ವತಿ ಮಂತ್ರವನ್ನು ಕೂಡ ಹೇಳಬೇಕು. ಓಂ ಐಂ ನಮಃ ಮತ್ತೊಂದು ಮಂತ್ರವನ್ನು ಹೇಳಿಕೊಡ್ತೀನಿ. ಇನ್ನೊಂದು ಮಂತ್ರ ಬಂದು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ನೇಸದ. ಈ ಮಂತ್ರ ಒಂದು. ಮತ್ತೊಂದು ಓಂ ಹ್ರೀಂ 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 ಸರಸ್ವತಿಯೇ ನಮಃ. ಓಂ ಹ್ರೀಂ 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 ಸರಸ್ವತಿಯೇ ನಮಃ. ಇದನ್ನು 11 ಬಾರಿ ಮಕ್ಕಳ ಬಾಯಲ್ಲಿ ಹೇಳಿಸ್ಬೇಕು. ಇದನ್ನು ಹೇಳಿಸೋದ್ರಿಂದ ಮಕ್ಕಳಿಗೆ ಪ್ರತಿದಿನವೂ ಹೇಳಿಸ್ಬೇಕು. ಈ ವಸಂತ ಪಂಚಮಿಯ ದಿನ ಮಾತ್ರ ತಪ್ಪದೇ ಪೂಜೆ ಮಾಡಿಸಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರ ಮನೇಲಿ ಎಲ್ಲ ಮಕ್ಕಳು ಬುದ್ಧಿವಂತರೆ, ಅಂಥದ್ರಲ್ಲಿ ಕೆಲವೊಂದು ಮಕ್ಕಳು ಓದಿನಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ. ಮುಂದೆ ಇರುವಂಥ ಮಕ್ಕಳು, ಓದಿನಲ್ಲಿ ಹಿಂದೆ ಇರುವಂಥ ಮಕ್ಕಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಕೂಡ ಇದನ್ನು ಬಾಯ್ಹಾಟ್ ಮಾಡಿಸಿ ಪೂಜೆ ಮಾಡಿಸಿ, ಆ ದಿನ ಸರಸ್ವತಿ ಪೂಜೆಯನ್ನು ಮಾಡಿಸಿ. ಇದು ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ದಿನ ಮಾಡ್ತೀವಿ ನಾವು ದೇವರ ಪೂಜೆ. ಅದರಲ್ಲಿ ಸರಸ್ವತಿ ಪೂಜೆ ಕೂಡ ಒಂದು. ಆದಷ್ಟು ಈ ದಿನ ಮಕ್ಕಳ ಕೈಯಲ್ಲೇ ಮಂತ್ರವನ್ನು ಹೇಳಿಸಿ ಪೂಜೆ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.